ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಈ ಒಂದು ಚಾಪ್ಟರಲ್ಲಿ ಕೇಳಬಹುದಾದಂತಹ 12 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ. ಈ ಒಂದು ಚಾಪ್ಟರ್ ಮೇಲೆ ನಿಮಗೆ 12 ಮಾರ್ಕ್ಸ್ಗೆ ಕಂಪಲ್ಸರಿ ಒಂದು ಕ್ವಶನನ್ನು ಕೇಳ್ತಾರೆ. ಅದು ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಿದ್ದಾಗಿರಬಹುದು, ಇಲ್ಲ ಅಂದರೆ ಸ್ಟೇಟ್ಮೆಂಟ್ ಆಫ್ P&Lಗೆ ಸಂಬಂಧಪಟ್ಟಿದ್ದಾಗಿರಬಹುದು. ಕ್ವಶನ್ ತುಂಬಾನೇ ಈಸಿ ಆಗಿರುತ್ತೆ. ನೀವು ಆರಾಮಾಗಿ ಇಲ್ಲಿ 12 ಮಾರ್ಕ್ಸ್ನ ತೊಗೊಳ್ಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೇನೆ. ಈ ಒಂದೇ ವಿಡಿಯೋ ಸಾಕು ನೀವು ಆ 12 ಮಾರ್ಕ್ಸ್ ಕ್ವಶನ್ ಅನ್ನು ಸಾಲ್ವ್ ಮಾಡೋದಕ್ಕೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕ್ವಶನ್ಸ್ಗಳನ್ನು ಕೇಳೋದು ಯಾವ ಟಾಪಿಕ್ ಮೇಲೆ? ಕೇಳುವಂಥದ್ದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮೇಲೆ. ಹಾಗಿದ್ರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ನೋಡ್ಕೊಂಡ್ಬಿಡೋಣ. ಸೊ ಇದನ್ನ ನಿಮಗೆ 2 ಮಾರ್ಕ್ಸಿಗೂ ಕೂಡ ಕೇಳ್ತಾರೆ. ವಾಟ್ ಈಸ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್? Comparative statement prepare financial data at 2 points of time and helps in deriving meaningful conclusions regarding the changes in financial position and operating result. Statement showing financial data for 2 or more than 2 years placed side by side to facilitate comparison are called comparative financial statement. ಹಾಗಂತ ಅಂದರೆ ಇಲ್ಲಿ ನಾವು 1 ವರ್ಷಕ್ಕಿಂತ ಜಾಸ್ತಿ ವರ್ಷದ ಡಾಟಾವನ್ನು ತಗೊಂಡು ಕಂಪೇರ್ ಮಾಡ್ತೀವಿ ಅಂತ ಹೇಳಿ ಅರ್ಥ. ಅದನ್ನು ನಾವು ಹೇಗೆ ಇಟ್ಕೊಂಡು ಕಂಪೇರ್ ಮಾಡ್ತೀವಿ? ಸೈಡ್ ಬೈ ಸೈಡ್ ಇಟ್ಕೊಂಡು ಕಂಪೇರ್ ಮಾಡ್ತೀವಿ. ಅಂದರೆ ಫಾರ್ಮೇಟ್ ಇದ್ರದ್ದು ಹಾಗೆ ಇರುತ್ತೆ. ಪ್ರೀವಿಯಸ್ ಇಯರ್ ಡಾಟಾ ಆ್ಯಂಡ್ ಕರೆಂಟ್ ಇಯರ್ ಡಾಟಾ ಅಂತ ಇರುತ್ತೆ. ಅದನ್ನ ನಾವು ಕಂಪೇರ್ ಮಾಡಿ ನೋಡುವಂಥದ್ದಕ್ಕೆ ನಾವೇನು ಹೇಳ್ತೀವಿ? ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಹೀಗೆ ನೋಡೋದ್ರಿಂದ ನಮಗೆ ಫೈನಾನ್ಷಿಯಲ್ ಪೊಸಿಷನ್ ಮತ್ತು ಆಪರೇಟಿಂಗ್ ರಿಸಲ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದ್ರ ಫಾರ್ಮೇಟನ್ನು ನೋಡೋಣ, ಹಾಗೆ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಫಾರ್ಮೇಟ್ ಅಂತ ಅಂದರೆ ನೀವೇನು ಪ್ರೀವಿಯಸ್ ಚಾಪ್ಟರಲ್ಲಿ ಸ್ಟಡಿ ಮಾಡಿದ್ದೀರಿ, ಅಂದರೆ ಕಂಪನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3 ಪ್ರಕಾರ ನೀವೇನು ಫಾರ್ಮೇಟನ್ನು ನೋಡಿದ್ದೀರಿ ಅದೇ ಫಾರ್ಮೇಟ್ ಇಲ್ಲೂ ಕೂಡ ಫಾಲೋ ಆಗುತ್ತೆ. ಬಟ್ ನಾನು ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಕೆಲವು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೇನೆ. ಯಾವ್ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ಬರೀಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ತೊಗೊಳ್ತೇನೆ. ನಾನಿಲ್ಲಿ 2019-2020 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸನ್ನು ತೊಗೊಂಡಿದ್ದೇನೆ. ಸೊ ನೋಡಿ, ಕ್ವಶನ್ ನಿಮಗೆ ಈ ಥರ ಇರುತ್ತೆ. ಸೊ 2020-2019ನಲ್ಲಿ ಬ್ಯಾಲೆನ್ಸ್ ಶೀಟ್ನ ಫಾರ್ಮೇಟನ್ನು ಕೇಳಿದ್ರು. ಕ್ವಶನ್ ಈ ಥರ ಇತ್ತು. ಬ್ಯಾಲೆನ್ಸ್ ಶೀಟ್ ಅಂತ ಬಂದರೆ ಇಲ್ಲಿ ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ ಅಂತ ಹೇಳಿ ಒಂದು ಹೆಡ್ ಇರುತ್ತೆ, ಆ್ಯಂಡ್ ಅಸೆಟ್ ಅಂತ ಹೇಳಿ ಇನ್ನೊಂದು ಹೆಡ್ ಇರುತ್ತೆ. ಸೊ ಈ ಥರ ಸಬ್ ಡಿವೈಡ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಐಟಮ್ಸ್ಗಳನ್ನು ಈ ಥರ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಫಾರ್ಮೇಟ್ ಯಾವ ಥರ ನಾವು ಹಾಕ್ಕೊಳ್ಬೇಕು ನೋಡಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಅಂದರೆ ಈ ಥರ ಫಾರ್ಮೇಟ್ ಇಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ 2 ಇಯರ್ನ ತೊಗೊಳ್ತೀವಿ. ಅದರಲ್ಲಿ ಯಾವ್ಯಾವ ವರ್ಷ ಕೊಟ್ಟಿದ್ರು ಆ ವರ್ಷನ ಇಲ್ಲಿ ತೊಗೋತೀವಿ. 2018 ಆ್ಯಂಡ್ 2019 ಅಂತ ಇದೆ ಫಸ್ಟ್ ಪ್ರಾಬ್ಲಮಲ್ಲಿ. ನಾನು ಇದನ್ನ ಇಲ್ಲಿ ತೊಗೊಂಡಿದ್ದೇನೆ ನೋಡಿ. ನೆಕ್ಸ್ಟ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳಿ ಒಂದು ಕಾಲಮ್ನ ತೊಗೊಳ್ತೀವಿ. ಯಾಕಿದು ಹೆಸರೇ ಹೇಳೋ ಥರ ಕಂಪ್ಯಾರಿಸನ್ ಮಾಡಿ ನೋಡ್ತಾ ಇದ್ದೀವಿ, ಹೌದಾ? 2 ವರ್ಷ ಡಾಟಾವನ್ನು ಕಂಪ್ಯಾರಿಸನ್ ಮಾಡಿ ನೋಡ್ತಾ ಇದ್ದೀವಿ. ಅಂದರೆ ಹೆಚ್ಚು ಕಡಿಮೆ ಆಗಿರುತ್ತೆ ವ್ಯಾಲ್ಯೂ ಅಲ್ಲಿ, ಅದನ್ನು ಬರೆಯೋದಕ್ಕೆ ಈ ಕಾಲಮ್ನ ಯೂಸ್ ಮಾಡ್ತೀವಿ. ಸೊ ಏನದು? ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ನೆಕ್ಸ್ಟ್ ಕಾಲಮ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಈ ಒಂದು ಕಾಲಮಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಆ ಅಮೌಂಟ್ ಏನು ಬಂದಿರುತ್ತೆ ಅದನ್ನು ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಯಾಕೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು ನೋಡಿ? ಅಮೌಂಟ್ ದೊಡ್ಡದಾಗಿದ್ದರೆ ನಮಗೆ ಅನಲೈಸ್ ಮಾಡೋದಕ್ಕೆ ಅಷ್ಟು ಈಸಿ ಆಗೋದಿಲ್ಲ, ಹೌದಾ? ಅದೇ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ, ಒಂದು ಸಣ್ಣ ಪ್ರಮಾಣದ ಅಮೌಂಟನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದು ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಪರ್ಸೆಂಟೇಜ್ ವೈಸ್ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಬರುತ್ತೆ, ಒಂದು ಫಾರ್ಮುಲಾ ಬರುತ್ತೆ, ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಈ ಥರ ಒಂದು ಫಾರ್ಮೆಟ್ ಇರುವಂಥದ್ದು. ಸೊ ಇಲ್ಲಿ ತುಂಬಾ ಕನ್ಫ್ಯೂಷನ್ ಆಗುವಂಥದ್ದು ಅಂತ ಅಂದರೆ ಯಾವ್ಯಾವ ಹೆಡ್ಡಲ್ಲಿ ಯಾವ್ಯಾವ ಐಟಮ್ ಬರುತ್ತೆ. ಮೀನ್ಸ್ ಇಲ್ಲಿ ಇರುವಂಥ ಐಟಮ್ಸ್ಗಳನ್ನೆಲ್ಲ ಇಲ್ಲಿ ನೋಡಿ, ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ ಅಂತ ಇದೆ, ಹೌದಾ? ಇಲ್ಲಿ ಇರುವಂಥ ಐಟಮ್ ಯಾವ ಹೆಡ್ಡಲ್ಲಿ ಬರ್ತದೆ ಅಂತ ಹೇಳಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ನಾನು ಆ ಟ್ರಿಕ್ಕನ್ನು ಹೇಳ್ಕೊಡ್ತೇನೆ. ಸೊ ನೋಡಿ, ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ ಅಂತ ಬಂದಾಗ ಇಲ್ಲಿ 3 ಮೇನ್ ಹೆಡ್ಗಳು ಇರುತ್ತೆ. ಅದನ್ನ ನೆನ್ಪಿಟ್ಕೋಬೇಕು ನೀವು. ಯಾವ್ಯಾವುದದು? ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲ್ಯಾಬಿಲಿಟಿ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟಿ. ಇವು 3 ಹೆಡ್ ಇರುತ್ತೆ ಇಲ್ಲಿ. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನೀವೇನು ಬರೀತೀರಿ? ಶೇರಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ಗಳು ಪ್ಲಸ್ ರಿಸರ್ವ್ ಇನ್ಫಾರ್ಮೇಷನ್ ಇದ್ದರೆ ತೊಗೊಳ್ತೀರಿ ನೀವು. ನೆಕ್ಸ್ಟ್ ನಾನ್ ಕರೆಂಟ್ ಲ್ಯಾಬಿಲಿಟಿ. ನಾನ್ ಕರೆಂಟ್ ಲ್ಯಾಬಿಲಿಟಿ ಅಂದರೆ ಏನು? ನಾನ್ ಕರೆಂಟ್ ಲ್ಯಾಬಿಲಿಟಿ ಅಂತ ಅಂದರೆ ಯಾವ ಲ್ಯಾಬಿಲಿಟಿಯ ಪೀರಿಯಡ್ ಮೋರ್ ದೆನ್ 1 ಇಯರ್ ಇರುತ್ತೋ ಅದನ್ನು ನಾವೇನು ಮಾಡ್ತೀವಿ? ನಾನ್ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ತೊಗೋತೀವಿ. ಅಂದರೆ ಲಾಂಗ್ ಟರ್ಮ್ ಬಾರೋವಿಂಗ್ ಇರ್ಬೋದು, ಲಾಂಗ್ ಟರ್ಮ್ ಲೋನ್ ಇರ್ಬೋದು, ಈ ಥರ ಅಂದರೆ ಮೋರ್ ದೆನ್ 1 ಇಯರ್ ಇರುವಂಥದ್ದು, ಅದನ್ನು ನಾವು ಇಲ್ಲಿ ತೊಗೊಳ್ಳುವಂಥದ್ದು. ನೆಕ್ಸ್ಟ್ ಕರೆಂಟ್ ಲ್ಯಾಬಿಲಿಟಿ. ಕರೆಂಟ್ ಲ್ಯಾಬಿಲಿಟಿ ಅಂತಂದ್ರೆ ಶಾರ್ಟ್ ಪೀರಿಯಡ್ಗೆ ಸಂಬಂಧಪಡೋದು. ಶಾರ್ಟ್ ಪೀರಿಯಡ್ ಅಂದರೆ ಏನು ಹೇಳಿರಿ? ವಿತಿನ್ 1 ಇಯರ್. ವಿತಿನ್ 1 ಇಯರ್ ಪೀರಿಯಡ್ ಇರುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ ಇರ್ಬೋದು, ಟ್ರೇಡ್ ಪೇಯಬಲ್ ಇರ್ಬೋದು, ಶಾರ್ಟ್ ಟರ್ಮ್ ಲೋನ್ ಇರ್ಬೋದು, ಈ ಥರ ಇರುವಂಥ ಐಟಮ್ಗಳೆಲ್ಲ ಇಲ್ಲಿ ಬರುತ್ತೆ.
ಸೊ ಇದನ್ನು ನೀವು ನೋಡ್ಕೋಬೇಕು. ಮೇಯ್ನಾಗಿ ಇಲ್ಲಿ ಬರೋದು 3 ಹೆಡ್ ಇದೆ ನೋಡಿ, ನಾನು ಹೇಗೆ ತೊಗೊಂಡಿದ್ದೇನೆ ಅಂತ ಹೇಳಿ. ಮೇಯ್ನಾಗಿ ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ ಅಂತ ತೊಗೊಂಡಿದ್ದೇನೆ ಗ್ರೀನ್ ಕಲರಲ್ಲಿ, ಅದು ಮೇನ್ ಹೆಡ್ ಆಯಿತು. ನೆಕ್ಸ್ಟ್ ಅದರ ಅಂಡರ್ಲಿ 3 ಹೆಡ್ ಬರುತ್ತೆ, ಅಲ್ಲಿ ನಾನು ಸ್ವಲ್ಪ ಜಾಗವನ್ನು ಬಿಟ್ಟಿಟ್ಕೊಂಡಿದ್ದೇನೆ ಐಟಮ್ಗಳನ್ನು ಬರೆಯೋದಕ್ಕೆ. ಸೊ ಈ ಥರ ಮಾಡಿ ನೀವು ಫಾರ್ಮೆಟನ್ನು ಹಾಕಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡಿ ಅಸೆಟ್ಟಲ್ಲಿ ಏನಾಗುತ್ತೆ, ಅಸೆಟ್ ಮೇನ್ ಹೆಡ್, ಅದಾದ ನಂತರ ಇಲ್ಲಿ 2 ಹೆಡ್ ಬರುತ್ತೆ. ಯಾವುದದು ನಾನ್ ಕರೆಂಟ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್. ಇಲ್ಲೂ ಅಷ್ಟೇ ನಾನ್ ಕರೆಂಟ್ ಅಂತ ಅಂದರೆ ಏನು, ಇದರ ಪೀರಿಯಡ್ ಮೋರ್ ದ್ಯಾನ್ 1 ಇಯರ್ ಇರುವಂಥದ್ದು ಅಂಥದ್ದು ನಾನ್ ಕರೆಂಟ್ ಅಸೆಟ್ಟಲ್ಲಿ ಬರುತ್ತೆ. ಸೊ ಇದರಲ್ಲಿ ಮೇನ್ ಆಗಿ ಬರುವಂಥದ್ದು ಯಾವುದು, ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಟಲ್ಲಿ ಮತ್ತೆ 2 ಟೈಪ್ ಇದೆ ಹೌದಾ, ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಬರುತ್ತೆ, ಅದು ಇಲ್ಲೇ ಬರುತ್ತೆ. ಅದಾದ ನಂತರ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ಅದು ಕೂಡ ಇಲ್ಲೇ ಬರುತ್ತೆ. ಅಂದರೆ ನಾನ್ ಕರೆಂಟ್ ಅಂತ ಅಂದರೆ ಲಾಂಗ್ ಪೀರಿಯಡಿಗೆ ಸಂಬಂಧಪಡೋದು ಅಂತ ಹೇಳಿ ಅರ್ಥ. ಸೊ ಅವುಗಳೆಲ್ಲ ಇಲ್ಲಿ ತೊಗೋತೀರಿ ನೀವು. ಇನ್ನು ಶಾರ್ಟ್ ಪೀರಿಯಡಿಗೆ ಸಂಬಂಧಪಟ್ಟರೆ ಅದನ್ನೆಲ್ಲಿ ತೊಗೊಳ್ತೀರಿ ನೀವು, ಕರೆಂಟ್ ಅಸೆಟ್ಟಲ್ಲಿ ತೊಗೋತೀರಿ. ಶಾರ್ಟ್ ಪೀರಿಯಡ್ ಅಂದರೆ ಯಾವುದಾಗುತ್ತೆ, ಬಿಲ್ಸ್ ರಿಸೀವೇಬಲ್ ಇರ್ಬೋದು, ನೆಕ್ಸ್ಟ್ ಡೆಟಾರ್ ಇರ್ಬೋದು, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಇರ್ಬೋದು, ಇವುಗಳೆಲ್ಲ ಇಲ್ಲಿ ಬರುವಂಥದ್ದು. ಸೊ ಈ ಥರ ನೀವು ಮೇನ್ ಹೆಡ್ಗಳನ್ನು ನೆನ್ಪಿಟ್ಕೊಳ್ಬೇಕು. ತುಂಬ ಈಸಿಯಾಗಿರುತ್ತೆ, ತುಂಬ ಕಡಿಮೆ ಹೆಡ್ಗಳಿವೆ ನೋಡಿ. ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿಲಿ ಮೇನಾಗಿ 3 ಹೆಡ್ಡನ್ನು ನೆನ್ಪಿಟ್ಕೊಳ್ಳಿ, ಆ್ಯಂಡ್ ಅಸೆಟ್ಟಲ್ಲಿ 2 ಹೆಡ್ಡನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಅಂದರೆ, ಈ ಕ್ವಶನಲ್ಲಿ ಇರುವಂಥ ಐಟಮ್ಗಳಿದೆ ಹೌದಾ, ಇದು ಯಾವ ಹೆಡ್ಡಿಗೆ ಹೋಗುತ್ತೆ ಅಂತ ಹೇಳಿ ನೀವು ಮಾರ್ಕ್ ಮಾಡ್ಕೋಬೇಕು. ಎಕ್ಸಾಂಪಲ್ ಅಷ್ಟೇ ನೀವು ಪೆನ್ಸಿಲಲ್ಲಿ ಸಣ್ಣದಾಗಿ ಮಾರ್ಕ್ ಮಾಡ್ಕೊಳ್ಳಿ, ಅದಾದ ನಂತರ ನೀವು ಅದನ್ನ ರಬ್ ಮಾಡಿನೂ ಬರ್ಬೋದು. ಇಲ್ಲಿ ಇರುವಂಥ ಐಟಮ್ಗಳನ್ನು ನಾವು ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ, ಯಾವ ಹೆಡ್ಡಿಗೆ ಹೋಗುತ್ತೆ ಅಂತ ಹೇಳಿ. ಅದಾದ ನಂತರ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಈ ಒಂದು ಪ್ರೊಸೀಜರೇ ಸ್ವಲ್ಪ ಕಷ್ಟ ಆಗುತ್ತೆ, ನೆಕ್ಸ್ಟ್ ಎಲ್ಲವೂ ಕೂಡ ಈಸಿ ಇದೆ. ಮೊದಲನೇದಾಗಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಇದೆ ನೋಡಿ, ಇದೆಲ್ಲಿ ಬರುತ್ತೆ, ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ ಹೆಡ್ಡಲ್ಲಿ 3 ಹೆಡ್ ಇದೆ. ಏನದು, ಶೇರ್ ಕ್ಯಾಪಿಟಲ್, ನಾನ್ ಕರೆಂಟ್ ಲ್ಯಾಬಿಲಿಟಿ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟಿ ಹೌದಾ, ಇದೆಲ್ಲಿ ಬರುತ್ತೆ, ಶೇರ್ ಕ್ಯಾಪಿಟಲ್ ಅನ್ನೋ ಹೆಡ್ಡಲ್ಲಿ ಬರುತ್ತೆ. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆಲ್ಲಿ ಬರುತ್ತೆ, ಇದು ಕೂಡ ಅದೇ ಹೆಡ್ಡಲ್ಲಿ ಬರುತ್ತೆ, ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋವಿಂಗ್ ನೋಡಿ, ಲಾಂಗ್ ಟರ್ಮ್ ಬಾರೋವಿಂಗ್ ಅಂತ ಬಂತು ಹೌದಾ. ಲಾಂಗ್ ಟರ್ಮ್ ಅಂತ ಅಂದರೆ ಇಲ್ಲಿ ಬರುತ್ತೆ, ಇದು ನಾನ್ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಬರುತ್ತೆ. ಸೊ ನಾನ್ ಕರೆಂಟ್ ಲ್ಯಾಬಿಲಿಟಿ NCL ಅಂತ ಬರ್ಕೊಳ್ತೇನೆ. ನೆಕ್ಸ್ಟ್ ಟ್ರೇಡ್ ಪೇಯೇಬಲ್ ಅಂದರೆ ಇದೇನಾಗುತ್ತೆ, ಶಾರ್ಟ್ ಟರ್ಮಿಗೆ ಸಂಬಂಧಪಡೋದಾಗತ್ತೆ, ಹಾಗಾಗಿ ಇದೆಲ್ಲಿ ಬರುತ್ತೆ, ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ ಅದರ್ ಕರೆಂಟ್ ಲ್ಯಾಬಿಲಿಟಿನೂ ಕೂಡ ಇಲ್ಲಿ ಬರುತ್ತೆ. ಹೆಸರೇ ಹೇಳೋ ಥರ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ನಾವೇನು ಮಾಡ್ತೀವಿ, ತೊಗೊಳ್ತೀವಿ. ಸೊ ಈ ಥರ ನಾನೇನು ಮಾಡಿದೆ, ಡಿವೈಡ್ ಮಾಡ್ಕೊಂಡು. ಇವಾಗ ಅಸೆಟ್ಟನ್ನು ನೋಡ್ತಾ ಬನ್ನಿ. ಫಿಕ್ಸ್ಡ್ ಅಸೆಟ್ ಅಂತ ಇದೆ, ಫಿಕ್ಸ್ಡ್ ಅಸೆಟ್ ಎಲ್ಲಿ ಬರುತ್ತೆ, ಅಲ್ಲಿರೋದೇ 2 ಮೇನ್ ಹೆಡ್ಡು. ಯಾವ್ಯಾವುದಿದೆ, ನಾನ್ ಕರೆಂಟ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್ ಹೌದಾ. ಒಂದು ಲಾಂಗ್ ಟರ್ಮಿಗೆ ಸಂಬಂಧಪಡೋದು, ಇನ್ನೊಂದು ಶಾರ್ಟ್ ಟರ್ಮಿಗೆ ಸಂಬಂಧಪಡೋದು. ಸೊ ಫಿಕ್ಸ್ಡ್ ಅಸೆಟ್ ಇದು ಯಾವುದಕ್ಕೆ ಹೋಗ್ತದೆ, ಲಾಂಗ್ ಟರ್ಮಿಗೆ ಸಂಬಂಧಪಡುತ್ತೆ ಹೌದಾ. ಹಾಗಾಗಿ ನಾನ್ ಕರೆಂಟ್ ಅಸೆಟ್ಟಿಗೆ ಹೋಗ್ತೀವಿ ನಾವು, ಆ ಹೆಡ್ಡಲ್ಲಿ ಇದನ್ನ ತೊಗೊಳ್ತೀವಿ. ನೆಕ್ಸ್ಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ಬರುತ್ತೆ, ನಾನ್ ಕರೆಂಟ್ ಅಸೆಟ್ನ ಹೆಡ್ಡಲ್ಲಿ ಹೋಗುತ್ತೆ. ನೆಕ್ಸ್ಟ್ ಇನ್ವೆಂಟರಿ ಅಂತ ಅಂದರೆ ಇದು ಸ್ಟಾಕಿಗೆ ಸಂಬಂಧಪಡೋದು ಅಂತ ಹೇಳಿ, ಇದನ್ನು ನಾವು ಕರೆಂಟ್ ಅಸೆಟ್ಟಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಟ್ರೇಡ್ ರಿಸೀವೇಬಲ್, ಇದು ಕೂಡ ಕರೆಂಟ್ ಅಸೆಟ್ಟಿಗೆ ತೊಗೊಳ್ತೀವಿ. ನೆಕ್ಸ್ಟ್ ಕ್ಯಾಶ್ ಇಟ್ ಬ್ಯಾಂಕ್, ಇದನ್ನು ಕೂಡ ಕರೆಂಟ್ ಅಸೆಟ್ಟಲ್ಲಿ ತೊಗೊಳ್ತೀವಿ. ಸೊ ಈ ಥರ ಏನು ಮಾಡ್ಕೊಂಡ್ವಿ, ನಾವು ಕೆಟಗರೈಸ್ ಮಾಡಿದ್ವಿ. ಸೊ ಇದನ್ನು ನಾವಿವಾಗ ಫಾರ್ಮೆಟಲ್ಲಿ ಬರಿತೀವಿ, ಅದನ್ನ ಯಾವ್ಯಾವ ಹೆಡ್ ಅಂಡರಲ್ಲಿ ಬರಬೇಕು ಆ ಹೆಡ್ ಅಂಡರಲ್ಲಿ ಬರ್ಕೊಂಡ್ಬಿಡೋಣ. ಸೊ ನೋಡ್ಬೋದು ನೀವಿಲ್ಲಿ ನಾನು ಎಲ್ಲ ಐಟಮ್ಗಳನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಬರಿತಾ ಇದ್ದರೆ ವಿಡಿಯೋ ಲೆಂದಿ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ ನೋಡಿ. ಆ ಹೆಡ್ಡಲ್ಲಿ ಆ ಐಟಮ್ಗಳನ್ನೆಲ್ಲವನ್ನು ಬರ್ಕೊಂಡಿದ್ದೇನೆ. ಇನ್ನು ಅಮೌಂಟ್ ಕಾಲಮಲ್ಲಿ ಬಂದರೆ 2018 ಮತ್ತು 2019 ಕ್ವಶನ್ನಲ್ಲಿ ಏನು ಅಮೌಂಟನ್ನು ಕೊಟ್ಟಿದ್ರು ಆ್ಯಸ್ ಇಟ್ ಈಸ್ ನಾನು ಅದನ್ನ ಕಾಪಿ ಮಾಡಿದ್ದೇನೆ ಅಷ್ಟೇ. ಕ್ವಶನನ್ನು ನೋಡಿದ್ದೇನೆ, ಬರೆದಿದ್ದೇನೆ ಅಷ್ಟೇ ಇಲ್ಲಿ ನಾನು ಮಾಡಿರುವಂಥದ್ದು. ಈ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಇಲ್ಲಿ ಯಾವುದೇ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಅಂತಿಲ್ಲ, ಏನು ನೆನ್ಪಿಟ್ಕೊಳ್ಬೇಕು ಅಂತ ಇಲ್ಲ. ಜಸ್ಟ್ ನೀವು ಫಾರ್ಮೆಟಲ್ಲಿ ಇದ್ದಂಥ ಅಮೌಂಟನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಆಯಿತು. ಜಸ್ಟ್ ಇಲ್ಲಿ ನೋಡ್ಕೊಳ್ಬೇಕಾಗಿರೋದು ಒಂದೇ, ಅದೇನು ಅಂತಂದರೆ ಯಾವ ಹೆಡ್ಡಲ್ಲಿ ಐಟಮ್ ಬರುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಇದು ಇನ್ನೂ ಈಸಿಯಾಗಿರುವಂಥ ಪ್ರೊಸೆಸ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಹಾಗಂತಂದರೆ 2018 2019 2 ಕಾಲಮ್ ಇದೆ ಹೌದಾ, ಇದೆರಡನ್ನೂ ಕಂಪೇರ್ ಮಾಡಿ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಅಮೌಂಟ್ ಅಂತ ನೋಡುವಂಥದ್ದು. ಇವಾಗ ನೋಡಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ 2018ನಲ್ಲಿ 5 ಲ್ಯಾಕ್ ಇತ್ತು ಆ್ಯಂಡ್ 2019ನಲ್ಲಿ 8 ಲ್ಯಾಕ್ ಇದೆ ಹೌದಾ. ಸೊ ಎಷ್ಟು ಹೆಚ್ಚಾಗಿದೆ, 3 ಲ್ಯಾಕ್ಸ್ ಇನ್ಕ್ರೀಸ್ ಆಗಿದೆ. ಈ ಅಮೌಂಟನ್ನು ಇಲ್ಲಿ ಬರಿತೀರಿ. ಸೊ ಇನ್ಕ್ರೀಸ್ ಆಗಿದೆ ಅಂದರೆ ಪ್ಲಸ್ ಅಂತ ಹೇಳಿ ಅರ್ಥ ಹೌದಾ. ಅಂದರೆ ನೀವು ಪ್ಲಸ್ಸನ್ನು ಹಾಕಬೇಕು ಅಂತ ಇರೋದಿಲ್ಲ, ಇಲ್ಲಿ ನೀವೇನೂ ಹಾಕಿಲ್ಲ ಅಂದರೆ ಪ್ಲಸ್ ಅಂತಾನೆ ಅರ್ಥ. ಸೊ ಪ್ಲಸ್ಸನ್ನು ಹಾಕಬೇಕು ಅಂತ ಇಲ್ಲ, ಬಟ್ ನಾನು ಇಲ್ಲಿ ಒಂದು ಹಾಕಿ ತೋರಿಸ್ತೇನೆ. ಪ್ಲಸ್ 3 ಲ್ಯಾಕ್ ಅಷ್ಟು ಹೆಚ್ಚಾಗಿದೆ. ನೆಕ್ಸ್ಟ್ ನೋಡಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 1,50,000 ಇತ್ತು ಯಾವಾಗ, 2018ನಲ್ಲಿ. ಇವಾಗಾಗಿದೆ 2,50,000. ಸೊ ಇಲ್ಲೂ ಕೂಡ ಏನಾಗ್ತದೆ, ಹೆಚ್ಚಾಗ್ತಾ ಇದೆ. ಎಷ್ಟು ಹೆಚ್ಚಾಗ್ತಾ ಇದೆ, 1 ಲ್ಯಾಕ್ ಹೆಚ್ಚಾಗ್ತಾ ಇದೆ. ಲಾಂಗ್ ಟರ್ಮ್ ಬಾರೋವಿಂಗ್ ಏನಾಗಿದೆ ನೋಡಿ, ಅಲ್ಲಿ 2 ಲ್ಯಾಕ್ ಇತ್ತು 2018ನಲ್ಲಿ, 2 ಲ್ಯಾಕ್ ಇತ್ತು ಹೌದಾ. ಈಗ 1,50,000 ಆಗಿದೆ. ಅದರ ಅರ್ಥ ಏನು, ಕಡಿಮೆ ಆಗಿದೆ. ಕಡಿಮೆ ಆದರೆ ನೀವೇನು ಮಾಡಬೇಕು, ಮೈನಸ್ ಸೈನ್ ಹಾಕೋಬೇಕು. ಸೊ ನೀವು ಪ್ಲಸ್ ಸೈನ್ನ ಹಾಕದೇ ಇದ್ರೂ ನಡೆಯುತ್ತೆ, ಬಟ್ ಮೈನಸ್ ಸೈನ್ನ ಹಾಕೋದನ್ನು ಮಾತ್ರ ಮರಿಬೇಡಿ. -50,000 ಆಗಿದೆ.
ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ನೀವು ನೋಟಿಸ್ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ನೀವು ಬ್ರ್ಯಾಕೆಟನ್ನು ಕೂಡ ಯೂಸ್ ಮಾಡ್ತೀರಿ ಮೈನಸನ್ನು ತೋರಿಸೋದಕ್ಕೆ. ಹೌದು, ಅದು ನಿಮಗೆ ಗೊತ್ತೇ ಇದೆ ಬ್ರ್ಯಾಕೆಟನ್ನು ಯೂಸ್ ಮಾಡೋದು. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಬ್ರ್ಯಾಕೆಟನ್ನು ಯೂಸ್ ಮಾಡಬೇಡಿ, ಇಲ್ಲಿ ಮೈನಸ್ ಸೈನನ್ನೇ ನೀವು ಯೂಸ್ ಮಾಡಿ. ಸೊ ಇದೇ ರೀತಿಯಲ್ಲಿ ನಾನು ಎಲ್ಲ ಐಟಮಿನ ಡಿಫ್ರೆನ್ಸ್ ಅಮೌಂಟನ್ನು ಬರ್ಕೊಂಡು ಬಿಡ್ತೇನೆ. ಸೊ ನೋಡಿ, ಡಿಫ್ರೆನ್ಸ್ ಅಮೌಂಟನ್ನು ನಾವು ಈ ಥರ ಬರ್ಕೊಳ್ತೀವಿ. ನೆನ್ಪಿಟ್ಕೊಳ್ಳಿ, ಮೈನಸ್ ಏನು ಹಾಕೋದನ್ನು ಮರಿಬೇಡಿ. ಇವಾಗ ಪರ್ಸಂಟೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು, ಇದು ತುಂಬ ಇಂಪಾರ್ಟೆಂಟ್ ಪ್ರೊಸೆಸ್ ಆಗುತ್ತೆ. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಬರುತ್ತೆ. ಇಲ್ಲಿ ನೀವು ಒಂದು ಸಣ್ಣ ಫಾರ್ಮುಲಾನ ನೆನ್ಪಿಟ್ಕೊಳ್ಬೇಕು. ಅದೇನು ಗೊತ್ತಾ, ಇಲ್ಲಿ ನೋಡಿ ನಾನು ಹಾಕಿದ್ದೇನೆ ಪರ್ಸಂಟೇಜ್ ಚೇಂಜ್. ಇದನ್ನ ಕಂಡುಹಿಡಿಯೋದು ಹೆಂಗೆ, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100. ಹಾಗಂತ ಅಂದರೆ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದರೆ ಯಾವ ಕಾಲಮ್ ಆಗುತ್ತೆ, ಈ ಮೂರನೇ ಕಾಲಮ್ ಆಗುತ್ತೆ. ಹೌದಾ, ಈ ಕಾಲಮಲ್ಲಿ ಇರುವಂಥ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಂದರೆ ಯಾವುದು, ಇಲ್ಲಿದೆ ನೋಡಿರಿ, ಫಸ್ಟ್ ಕಾಲಮ್ನ ಅಮೌಂಟ್ ಅಂದರೆ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ ಇಂಟು 100 ಅಂತ ಮಾಡಬೇಕು ನೀವು. ಆಗ ನಿಮ್ಗೆ ಇಲ್ಲಿ ಪರ್ಸಂಟೇಜ್ ಬರುತ್ತೆ. ಸೊ ನಾನು ಒಂದೆರಡು ಕ್ಯಾಲ್ಕುಲೇಷನನ್ನು ಕ್ಯಾಲ್ಕುಲೇಟರ್ ನಿಮಗೆ ಯೂಸ್ ಮಾಡಿ ತೋರಿಸ್ತೇನೆ. ಮೊದಲನೇದಾಗಿ ನೋಡಿ ಎಷ್ಟಿದೆ, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ 3 ಲ್ಯಾಕ್ ಇದೆ. ಹೌದಾ, 3 ಲ್ಯಾಕ್ ಇದೆ. 3 ಲ್ಯಾಕ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಂದರೆ ಏನಾಗುತ್ತೆ, 5 ಲ್ಯಾಕ್ಸ್ ಇದೆ ಅಲ್ಲಿ, ಅದನ್ನ ತೊಗೊಳ್ತೇನೆ ಇಂಟು 100. ಸೊ ಎಷ್ಟು ಬರುತ್ತೆ, ಇದು 60 ಬರುತ್ತೆ. ಇದನ್ನ ನೀವು ಎಕ್ಸ್ಪ್ರೆಸ್ ಮಾಡೋದು ಹೇಗೆ, ಇದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. 60.00 ಅಂದರೆ ನೆಕ್ಸ್ಟಿನ 2 ಡಿಜಿಟ್ಸನ್ನು ನೀವು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಮತ್ತೆ ಪರ್ಸಂಟೇಜ್ ಅಂತ ಹಾಕೋದು ಬೇಡ, ನೀವು ಜಸ್ಟ್ ಈ ಥರ ಬರೆದಿಟ್ರೆ ಸಾಕಾಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಇದೇ ಥರ ಎಕ್ಸ್ಪ್ರೆಸ್ ಮಾಡಬೇಕಾಗಿರುತ್ತೆ. ಓಕೆ, ಅದೇ ರೀತಿಯಲ್ಲಿ ಇನ್ನೊಂದು ಐಟಮನ್ನು ಕೂಡ ನೋಡೋಣ ನಾವು. ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಎಷ್ಟಿದೆ, 1 ಲ್ಯಾಕ್ ಇದೆ. ಹೌದಾ, 1 ಲ್ಯಾಕ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಂದರೆ ಎಷ್ಟಿದೆ, 1,50,000 ಇಂಟು 100. ಸೊ ಇಲ್ಲಿ ನೋಡಿ 66.66 ಬಂತು. ಹೌದಾ, ಅಂದರೆ 66.67 ಅಂತ ಹೇಳಿ ತೊಗೊಳ್ಬೋದಾ. 6 ಇರೋದಕ್ಕೆ 1 ಜಾಸ್ತಿ ಮಾಡ್ಕೋತೇನೆ, 66.67 ಅಂತ ಹೇಳಿ ತೊಗೊಂಡೆ. ಈ ಥರ ತೊಗೊಳ್ತೀರಿ ಅಂದರೆ 0.2 ಡಿಜಿಟ್ಸನ್ನು ನೀವು ಇಲ್ಲಿ ತೊಗೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಈಗ ನೋಡಿ ಮೈನಸ್ ಬಂದಾಗ ನಾವು ಯಾವ ಥರ ಮಾಡಬೇಕು, -50,000 ಅಲ್ಲಿ ಹೇಗಿದೆ ಹಾಗೆ ತೊಗೊಳ್ಳಿ, ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಂದರೆ ಎಷ್ಟಿದೆ, 2 ಲ್ಯಾಕ್ ಇಂಟು 100 ಅಂದರೆ ಎಷ್ಟು ಬರುತ್ತೆ, -25 ಬಂತು ನೋಡ್ರಿ. ಅಂದರೆ ಯಾವಾಗ ಮೈನಸ್ ಸೈನ್ ಇರುತ್ತೆ ಆವಾಗ ಮೈನಸ್ ಬರುತ್ತೆ ಇಲ್ಲಿ. ಸೊ -25.00. ಸೊ ಈ ಥರದ್ದು ಮಾಡ್ತೀರಿ ನೀವು. ಇದೇ ರೀತಿಯಲ್ಲಿ ಉಳಿದಿರೋ ಒಂದು ಪರ್ಸಂಟೇಜ್ ನಾನು ಬರ್ಕೊಂಡು ಬಿಡ್ತೇನೆ. ಸೊ ಇಲ್ಲಿ ನೋಡಿ ಟೋಟಲಲ್ಲೂ ಅಷ್ಟೇ, ನೀವು ಇಲ್ಲಿ ಟೋಟಲ್ ಮಾಡ್ಕೊಂಡು ತೊಗೊಳ್ಳೋದಲ್ಲ, ಟೋಟಲಲ್ಲಿ 5 ಲ್ಯಾಕ್ ಡಿವೈಡೆಡ್ ಬೈ 10 ಲ್ಯಾಕ್ ಇಂಟು 100 ಮಾಡ್ತೀರಿ. ಓಕೆ, 50% ಬಂತು, 50 ಅಂತ ತೊಗೊಂಡಿದ್ದೇನೆ. ಸೊ ನೋಡ್ಬೋದು ಇಲ್ಲಿ ಈ ಥರ ನಾನೇನು ಮಾಡಿದೆ, ಎಲ್ಲ ಪರ್ಸಂಟೇಜಿಗೆ ಅದನ್ನ ಕನ್ವರ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ತುಂಬಾ ಈಸಿಯಾಗಿರುತ್ತೆ, ಕ್ಯಾಲ್ಕುಲೇಷನಲ್ಲಿ ಏನೂ ಇರೋದಿಲ್ಲ. ನೀವು ಈ ಫಾರ್ಮುಲಾವನ್ನು ನೆನ್ಪಿಟ್ಕೋಬೇಕಾಗತ್ತೆ, ಯಾವುದು ಪರ್ಸಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಆ್ಯಂಡ್ ಯಾವ್ಯಾವ ಹೆಡ್ಡಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಒಂದನ್ನು ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಸೊ ನೋಡಿ 2019 ಕೇಳಿರುವ ಕ್ವಶನ್ ಈ ಥರ ಇದೆ. ಇಲ್ಲಿ ಸೆಕೆಂಡ್ ಕ್ವಶನ್ ನೀವು ನೋಡ್ಬೋದು. ಫಸ್ಟು ನಾವೇನು ಮಾಡ್ತೀವಿ ಅಂತ ಅಂದರೆ ಯಾವ್ಯಾವ ಹೆಡ್ಡಲ್ಲಿ ಐಟಮ್ ಬರುತ್ತೆ ಅಂತ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಡ್ತೀವಿ, ಇದನ್ನ ನೋಡ್ಕೊಳ್ತೀವಿ ನಾವು. ಹೌದಾ, ಸೊ ಹಾಗಾಗಿ ಮೊದಲನೇದಾಗಿ ಶೇರ್ ಕ್ಯಾಪಿಟಲ್ ಅಂತ ಇದೆ. ಶೇರ್ ಕ್ಯಾಪಿಟಲ್ ಇದು ಎಲ್ಲಿ ಬರುತ್ತೆ, ಶೇರ್ ಕ್ಯಾಪಿಟಲ್ನ ಹೆಡ್ಡಿಗೆ ಹೋಗುತ್ತೆ. ಎಲ್ಲದು ಲೈಬಲಿಟಿಯಲ್ಲಿ ಶೇರ್ ಕ್ಯಾಪಿಟಲ್ ಅನ್ನೋ ಹೆಡ್ಡಲ್ಲಿ ಇದನ್ನ ನಾವು ಬರಿತೀವಿ. ಸೊ ಈ ಥರ ನಾನು ಬರೆದು ತೋರಿಸ್ಬಿಡ್ತೇನೆ. ಲ್ಯಾಬಿಲಿಟಿಯಲ್ಲಿ, ಎಲ್ ಮೀನ್ಸ್ ಲ್ಯಾಬಿಲಿಟಿಯಲ್ಲಿ ಶೇರ್ ಕ್ಯಾಪಿಟಲ್ ಅನ್ನೋ ಹೆಡ್ಡಲ್ಲಿ ಬರಿತೀವಿ. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆ, ಇದೆಲ್ಲಿ ಹೋಗುತ್ತೆ, ಲ್ಯಾಬಿಲಿಟಿಯಲ್ಲೆಯ ಶೇರ್ ಕ್ಯಾಪಿಟಲ್ ಅನ್ನೋ ಹೆಡ್ಡಲ್ಲೇ ನಾವೇನು ಮಾಡ್ತೀವಿ, ಬರಿತೀವಿ. ನೆಕ್ಸ್ಟು ಸೆಕ್ಯೂರ್ಡ್ ಲೋನು. ಏನಿದು ಸೆಕ್ಯೂರ್ಡ್ ಲೋನ್ ಅಂತ ಅಂದರೆ ಯಾವುದಾದ್ರು ಪ್ರಾಪರ್ಟಿನ ಇಟ್ಟು ನಾವು ಲೋನ್ ಮಾಡಿದ್ದೀವಿ ಅಂತ ಅರ್ಥ. ಸೆಕ್ಯೂರ್ಡ್ ಲೋನ್ಗಳೇನಾಗಿರುತ್ತೆ, ಲಾಂಗ್ ಟರ್ಮಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಸೆಕ್ಯೂರ್ಡ್ ಲೋನ್ನ ನಾವೇನು ಮಾಡ್ತೀವಿ, ಲಾಂಗ್ ಟರ್ಮ್ ಆಗಿರೋದ್ರಿಂದ ನಾನ್ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ತೊಗೋತೀವಿ. ಈಗ ನೀವು ಲಾಂಗ್ ಟರ್ಮ್ ಬಾರೋವಿಂಗ್ ತೊಗೋತಿದ್ರಿ, ಹೌದಾ, ಹಾಗೆ ಸೆಕ್ಯೂರ್ಡ್ ಲೋನ್ ಅಂತ ಅಂದರೆ ಲಾಂಗ್ ಟರ್ಮ್ ಬಾರೋವಿಂಗ್ ಅಂತ ಹೇಳೇ ಅರ್ಥ. ಸೊ ಇದನ್ನು ನಾವು ಎಲ್ಲಿ ತೊಗೊಳ್ತೀವಿ, ನಾನ್ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ತೊಗೊಳ್ತೀವಿ. ನೆಕ್ಸ್ಟು ಅದರ್ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಬರುತ್ತೆ, ಕರೆಂಟ್ ಲ್ಯಾಬಿಲಿಟಿ ಅನ್ನೋ ಹೆಡ್ಡಲ್ಲಿ ಬರುತ್ತೆ. C.L ಅಂತ ಬರೆದಿದ್ದೇನೆ, ದಟ್ ಮೀನ್ಸ್ ಕರೆಂಟ್ ಲ್ಯಾಬಿಲಿಟಿ ಅಂತ ಹೇಳಿ. ನೆಕ್ಸ್ಟ್ ನೋಡಿ ಟ್ರೇಡ್ ಪೇಯಬಲ್ ಅಂತ ಇದೆ. ಹೌದಾ, ಪೇಯಬಲ್ ಅಂತ ಅಂದರೆ ಕೊಡುವಂಥದ್ದು, ಅಂದರೆ ಅದು ಲಯಬಿಲಿಟಿ ಆಗಿರುತ್ತೆ. ಮೇನ್ ಹೆಡ್ ಲ್ಯಾಬಿಲಿಟಿಯಲ್ಲಿ ಎಲ್ಲಿ ಬರುತ್ತೆ, ಅಗೇನ್ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಬರುತ್ತೆ. ಯಾಕೆ, ಇದು ಶಾರ್ಟ್ ಟರ್ಮ್ ಆಗಿರುವಂಥದ್ದು, ಹಾಗಾಗಿ ಇದನ್ನ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ತಗೋತೀವಿ. ಬಿಲ್ಡಿಂಗ್ ಅಂತ ಅಂದರೆ ಇದು ಅಸೆಟ್ ಅಂತ ಹೇಳಿ ನಿಮಗೆ ಗೊತ್ತೇ ಇದೆ. ಹೌದಾ,
ಬಟ್ ಅಸೆಟ್ಟಲ್ಲಿ 2 ಹೆಡ್ ಇದೆ. ಏನಿದೆ? ನಾನ್ ಕರೆಂಟ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್ ಅಂತ ಹೇಳಿ. ಸೊ ಎಲ್ಲಿ ಬರುತ್ತೆ ಇದು? ನಾನ್ ಕರೆಂಟ್ ಅಸೆಟ್ ಆ ಒಂದು ಹೆಡ್ ಅಂಡರಲ್ಲಿ ಬರುತ್ತೆ. ಅದರಲ್ಲಿ ಫಿಕ್ಸ್ಡ್ ಅಸೆಟ್ ಇರುತ್ತೆ. ಹೌದಾ? ಫಿಕ್ಸ್ಡ್ ಅಸೆಟಲ್ಲಿ ನೀವು ಡೈರೆಕ್ಟಾಗಿಯೂ ತೊಗೊಳ್ಬೋದು, ಇಲ್ಲ ಅಂತ ಅಂದರೆ ಅದರಲ್ಲಿ ಟ್ಯಾಂಜಿಬಲ್ ಅನ್ನು ಹೆಡ್ ಮಾಡಿಕೊಂಡು ಕೂಡ ತೊಗೋಬೋದು. ಅಂದರೆ ಅಸೆಟ್ಟಲ್ಲಿ ಫಿಕ್ಸ್ಡ್ ಅಸೆಟ್ಟಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ನೋಡಿ, ಇನ್ವೆಂಟರಿ ಅಂತ ಇದೆ. ಇನ್ವೆಂಟರಿ ಇದು ಕೂಡ ಅಸೆಟ್ ಆಗುತ್ತೆ. ಅಸೆಟ್ಟಲ್ಲಿ ಎಲ್ಲಿ ಬರುತ್ತೆ? ಇದು ಕರೆಂಟ್ ಅಸೆಟ್ ಅನ್ನೋ ಹೆಡ್ಡಲ್ಲಿ ಬರುತ್ತೆ. ಇನ್ವೆಂಟರಿ ಅಂತ ಅಂದರೆ ಸ್ಟಾಕ್ ಅಂತ ಹೇಳಿ ಅರ್ಥ. ಇದನ್ನು ನಾವು ಕರೆಂಟ್ ಅಸೆಟ್ಟಲ್ಲಿ ತೊಗೋತೀವಿ. ಕರೆಂಟ್ ಅಸೆಟ್ ಅನ್ನೋ ಹೆಡ್ ಇರುತ್ತೆ, ಹೌದಾ? ಅಲ್ಲಿ ತೊಗೋತೀವಿ. ಈ ಫಿಕ್ಸ್ಡ್ ಎಲ್ಲ ಬರುತ್ತಲ್ಲ, ಫಿಕ್ಸ್ಡ್ ಅಸೆಟ್ಗಳು, ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಅಂತ ಏನು ಬರುತ್ತೆ, ಹೌದಾ? ಅದನ್ನು ನಾವು ನಾನ್ ಕರೆಂಟಲ್ಲಿ ತೊಗೋತೀವಿ. ಸೊ ಇದೆಲ್ಲಿ ಬರುತ್ತೆ? ಅಸೆಟ್ಟಲ್ಲಿ ಕರೆಂಟ್ ಅಸೆಟ್ ಅನ್ನೋ ಹೆಡ್ಡಲ್ಲಿ ತೊಗೋತೀವಿ. ನೆಕ್ಸ್ಟ್ ಮಷಿನರಿ ಬಂತು ನೋಡಿರಿ. ಮಷಿನರಿ ಕೂಡ ಅಸೆಟ್ ಆಗುತ್ತೆ, ಆದರೆ ಎಲ್ಲಿ ಬರುತ್ತೆ? ಇದು ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಂದರೆ ಎಲ್ಲಿ? ನಾನ್ ಕರೆಂಟ್ ಅಸೆಟ್ಟಲ್ಲಿ ಫಿಕ್ಸ್ಡ್ ಅಸೆಟ್ ಅನ್ನೋ ಹೆಡ್ಡಲ್ಲಿ ಇದು ಬರುತ್ತೆ. ನೆಕ್ಸ್ಟು ಟ್ರೇಡ್ ರಿಸೀವೇಬಲ್. ಟ್ರೇಡ್ ರಿಸೀವೇಬಲ್ ಅಗೇನ್ ಇದು ಅಸೆಟ್ ಆಯಿತು, ಹೌದಾ? ಅಸೆಟ್ಟಲ್ಲಿ ಎಲ್ಲಿ ಬರುತ್ತೆ? ನಾನ್ ಕರೆಂಟ್ ಅಂದರೆ ಲಾಂಗ್ ಟರ್ಮಾ ಅಥವಾ ಕರೆಂಟ್ ಅಂದರೆ ಶಾರ್ಟ್ ಟರ್ಮಾ? ಶಾರ್ಟ್ ಟರ್ಮ್, ಹೌದಾ? ಹಾಗಾಗಿ ಕರೆಂಟ್ ಅಸೆಟ್ ಅನ್ನೋ ಹೆಡ್ಡಲ್ಲಿ ತೊಗೋತೀವಿ. ಲಾಸ್ಟಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇದೆ. ಇದು ಕೂಡ ಅಸೆಟ್ ಆಗುತ್ತೆ. ಇದನ್ನು ನಾವಿಲ್ಲಿ ತೊಗೋತೀವಿ ಕರೆಂಟ್ ಅಸೆಟ್ ಅನ್ನೋ ಹೆಡ್ಡಲ್ಲೇ ತೊಗೋತೀವಿ, ಬಿಕಾಸ್ ಶಾರ್ಟ್ ಟರ್ಮ್. ಸೊ ಈ ಥರ ನಾವೇನು ಮಾಡ್ತೀವಿ? ಕೆಟಗರೈಸ್ ಮಾಡ್ಕೋತೀವಿ. ಕೆಟಗರೈಸ್ ಮಾಡಾದ ನಂತರ ನೀವು ಸೇಮ್ ಫಾರ್ಮೇಟನ್ನು ಹಾಕ್ತೀರಿ. ಅದಾದ ನಂತರ ಇದನ್ನು ಆ ಹೆಡ್ಡಲ್ಲಿ ಬರೀತೀರಿ. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸರ್ ನಿಮ್ಗೆ ಗೊತ್ತಿದೆ, ತುಂಬ ಸಿಂಪಲ್ ಆಗಿದೆ. ಇದನ್ನು ನೀವು ಟ್ರೈ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.